ನಮಸ್ಕಾರ. 30 ವರ್ಷಗಳ ಪ್ರಶ್ನಾತೀತ ಪ್ರಾಬಲ್ಯದ ನಂತರ ಠಾಕ್ರೆ ನೇತೃತ್ವದ ಶಿವಸೇನೆ ಬಿಎಂಸಿ ಮೇಲೆ ಹಿಡಿತವನ್ನ ಕಳ್ಕೊಂಡಿದೆ. ಬಿಜೆಪಿ ಏಕನಾಥ್ ಶಿಂದೆ ಮೈತ್ರಿಕೂಟ ಮಹಾರಾಷ್ಟ್ರದ ಅಧಿಕಾರ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಿದೆ. ಅದೇ ಹೊತ್ತಲ್ಲಿ ವೆಬ್ಸೈಟ್ ಕ್ರಾಶ್ ಆಗೋದ್ರಿಂದ ಹಿಡಿದು ಮತದಾರರ ಹೆಸರನ್ನ ಅಳಿಸುವವರೆಗೆ ಚುನಾವಣಾ ಅವ್ಯವಸ್ಥೆಗೆ ಚುನಾವಣಾ ಆಯೋಗ ಮೂಕ ಸಾಕ್ಷಿಯಾಗಿದೆ. ಬಿಜೆಪಿಯ ರಾಷ್ಟ್ರೀಯ ಹಿಂದುತ್ವ ತಂತ್ರಗಾರಿಕೆ ಶಿವಸೇನೆಯ ಪ್ರಾದೇಶಿಕ ಹಿಂದುತ್ವವನ್ನ ನುಂಗ್ ಹಾಕಿದೆ. ಬಹುಕೋಟಿ ಪಕ್ಷದ ನಿಧಿಗಳು ಮತ್ತು 5 ಕೋಟಿಗೆ ಕಾರ್ಪೊರೇಷನ್ ಅಭ್ಯರ್ಥಿಗಳ ಖರೀದಿ ಆರೋಪಗಳ ನಡುವೆ ಪ್ರಜಾಪ್ರಭುತ್ವದ ಕತೆ ಎಲ್ಲಿಗೆ ಹೋಗಿ ಮುಟ್ಟಿದೆ? ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆದ್ದಾಗ ಪ್ರಜಾಪ್ರಭುತ್ವದ ಗತಿ ನಿಜವಾಗಿಯೂ ಏನು? ಈ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಣೆ ಮಾಡೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ಕೂಡ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಕೊನೆಯವರೆಗೆ ನೋಡಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೂ ನಿಮಗೆ ಇಷ್ಟವಾದ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.